ನಮಸ್ಕಾರ, ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸುಹಾನಾ ಸೈಯದ್ ಸರಿಗಮಪ ರಿಯಾಲಿಟಿ ಶೋ ನಿಂದ ಖ್ಯಾತಿ ಪಡೆದ ಸುಹಾನಾ ಈಗ ತಮ್ಮ ಬಹುಕಾಲದ ಗೆಳೆಯ ನಿತಿನ್ ಶಿವಾಂಶ್ ಜೊತೆಗೆ ವೈವಾಹಿಕ ಜೀವನಕ್ಕೆ ಕಾಲಿಡಲು ಸಜ್ಜಾಗಿದ್ದಾರೆ. ಏನು ಮುಸ್ಲಿಂ ಯುವತಿ ಹಿಂದೂ ಯುವಕನೊಂದಿಗೆ ಮದುವೆಯಾಗ್ತಾ ಇದ್ದಾರಾ? ಹೌದು, ಇತ್ತೀಚೆಗೆ ಮುಕ್ಕಳೆಪ್ಪ ಎಂಬ ಯೂಟ್ಯೂಬರ್ ಹಿಂದೂ ಯುವತಿಯನ್ನ ಮದುವೆಯಾಗಿ ಲವ್ ಜಿಹಾದ್ ಅದು ಇದು ಅಂತ ದೊಡ್ಡ ಕಾಂಟ್ರವರ್ಸಿಯೇ ಆಗ್ಬಿಟ್ಟಿದೆ. ಈ ಮಧ್ಯೆ ಇದೀಗ ಮುಸ್ಲಿಂ ಯುವತಿ ಸುಹಾನಾ ಸೈಯದ್ ಅವರ ಲವ್ ಸ್ಟೋರಿ ರಿವೀಲ್ ಆಗಿದ್ದು, ಹಿಂದೂ ಯುವಕನನ್ನ ಮದುವೆಯಾಗುವ ಕುರಿತು ಸ್ವತಃ ತಾವೇ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಹಾಗಾದ್ರೆ ಸುಹಾನಾ ಮನೆಯಲ್ಲಿ ಹಿಂದೂ ಯುವಕನೊಂದಿಗೆ ಮದುವೆಗೆ ಒಪ್ಪಿಕೊಂಡಿದ್ದಾರಾ? ಇತ್ತ ಹಿಂದೂ ಯುವಕನ ಮನೆಯವರು ಕೂಡ ಮುಸ್ಲಿಂ ಸೊಸೆಯನ್ನ ಒಪ್ಪಿಕೊಳ್ಳಲು ಸಿದ್ಧರಾಗಿದ್ದಾರಾ? ಅಷ್ಟಕ್ಕೂ ಹಿಂದೂ ಹಾಡನ್ನ ಹಾಡಿದ್ದಕ್ಕೇನೆ ಮುಸ್ಲಿಂ ಮೌಲ್ಯಗಳು ಸುಹಾನಾ ವಿರುದ್ಧ ತಿರುಗಿ ಬಿದ್ದಿದ್ರು. ಆದ್ರೀಗ ಅವರೆಲ್ಲರೂ ಕೂಡ ಒಪ್ಕೊಂಡಿದ್ದಾರಾ? ಇವರಿಬ್ಬರ ಲವ್ ಶುರುವಾಗಿದ್ದು ಹೇಗೆ? ಏನೆಲ್ಲ ಅಡೆತಡೆಗಳು ಬಂದ್ವು? ಅವುಗಳನ್ನ ಇವರಿಬ್ರು ಹೇಗೆ ಮೆಟ್ಟಿ ನಿಂತರು? ಇವರಿಬ್ಬರ ಮನೆಯಲ್ಲಿ ಮದುವೆಗೆ ಒಪ್ಕೊಂಡಿದ್ದಾರಾ ಇಲ್ವಾ? ಈ ಎಲ್ಲಾ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ಸುಹಾನಾ ಸೈಯದ್ ಅವರು ಹಿಂದೂ ಯುವಕನನ್ನ ಮದುವೆಯಾಗ್ತಾ ಇರೋದು ಸರಿಯೋ ತಪ್ಪೋ? ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಪ್ರೀತಿಗೆ ಧರ್ಮ, ಜಾತಿ ಅಥವಾ ಸಮಾಜದ ಮಿತಿಗಳಿಲ್ಲ ಎಂಬುದಕ್ಕೆ ಇದು ಜೀವಂತ ಉದಾಹರಣೆ. ಕನ್ನಡದ ಗಾಯಕಿ ಸುಹಾನಾ ಸೈಯದ್ ಮತ್ತು ರಂಗಭೂಮಿ ಕಲಾವಿದ ನಿತಿನ್ ಶಿವಾಂಶ್ ಅವರು ಮದುವೆಯಾಗ್ತಾ ಇದ್ದಾರೆ. ಸುಹಾನಾ ಅವರು ಜಿ ಕನ್ನಡದ ಸರಿಗಮಪ ಸೀಸನ್ 13ರಲ್ಲಿ ತಮ್ಮ ಮಧುರವಾದ ಧ್ವನಿಯಿಂದ ಎಲ್ಲರ ಮನಸ್ಸನ್ನ ಗೆದ್ದಿದ್ರು. ಆದ್ರೆ ಅವರ ಜೀವನದಲ್ಲಿ ಬಂದ ವಿವಾದಗಳು, ಸವಾಲುಗಳು ಮತ್ತು ಈಗ ಪ್ರೀತಿಯ ಗೆಲುವು, ಇವೆಲ್ಲದರ ಬಗ್ಗೆ ಒಂದೊಂದಾಗಿಯೇ ನೋಡೋಣ ಬನ್ನಿ. ಸುಹಾನಾ ಅವರ ಪ್ರೀತಿಯ ಗುಟ್ಟನ್ನ ಅವರೇ ಇನ್ಸ್ಟಾಗ್ರಾಮ್ ನಲ್ಲಿ ಬಹಿರಂಗಪಡಿಸಿದ್ದಾರೆ. ಪ್ರೀತಿ ಜೀವಿಯ ನಿರೀಕ್ಷೆ ಪ್ರೇಮಕ್ಕಾಗಿಯೇ, ಪ್ರೇಮಕ್ಕೆ ಕಾರಣ ಇಲ್ಲ, ಈ ಪ್ರೇಮ ಅನಂತ ದೂರದ ಸುದೀರ್ಘ ಪ್ರಯಾಣ, ಪ್ರೇಮಕ್ಕೆ ಯಾವ ಮಿತಿ ಇಲ್ಲ ಎಂಬುದಕ್ಕೆ ನಾವೇ ಸಾಕ್ಷಿ ಅಂತ ಅವರು ಬರ್ಕೊಂಡಿದ್ದಾರೆ. ಇದು ಕೇವಲ ಪ್ರೀತಿಯ ಕಥೆಯಲ್ಲ, ಬದಲಾಗಿ ಸಮಾಜದ ನಿರೀಕ್ಷೆಗಳನ್ನ ಮೀರಿದ ಧೈರ್ಯದ ಕಥೆ. ಸುಹಾನಾ ಸೈಯದ್ ಅವರು ಶಿವಮೊಗ್ಗ ಜಿಲ್ಲೆಯವರು. ಮುಸ್ಲಿಂ ಕುಟುಂಬದಲ್ಲಿ ಜನಿಸಿದ ಅವರಿಗೆ ಹಾಡುಗಾರಿಕೆಯ ಮೇಲೆ ಚಿಕ್ಕಂದಿನಿಂದಲೂ ಕೂಡ ಆಸಕ್ತಿ. ಅವರು ಬಹುಮುಖ ಪ್ರತಿಭೆಯಾಗಿದ್ದು, ಗಾಯನದ ಜೊತೆಗೆ ಯಕ್ಷಗಾನ ಕಲಾವಿದೆಯೂ ಕೂಡ ಹೌದು. 2016ರಲ್ಲಿ ಜಿ ಕನ್ನಡದ ಸರಿಗಮಪ ಸೀಸನ್ 13ರ ಮೆಗಾ ಆಡಿಷನ್ ನಲ್ಲಿ ಭಾಗವಹಿಸಿದ್ರು. ಅಲ್ಲಿ ಅವರು ಹಾಡಿದ ಹಾಡು ಶ್ರೀಕಾರನೇ ಶ್ರೀನಿವಾಸನೇ. ಇದು ಒಂದು ಹಿಂದೂ ಭಕ್ತಿಗೀತೆಯಾಗಿದ್ದು, ಬುರ್ಕಾ ಧರಿಸಿದ ಮುಸ್ಲಿಂ ಯುವತಿಯೊಬ್ಬಳು ಈ ಹಾಡನ್ನ ಹಾಡಿದ್ದು ತೀರ್ಪುಗಾರರನ್ನ ಮೆಚ್ಚಿಸಿತ್ತು. ಆದ್ರೆ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿತ್ತು. ತೀರ್ಪುಗಾರರು ಅವರ ಮೆಚ್ಚುಗೆ ವ್ಯಕ್ತಪಡಿಸಿದ್ರು, ಆದ್ರೆ ಮುಸ್ಲಿಂ ಸಮುದಾಯದಿಂದ ಕೆಂಗಣ್ಣು ಬಿದ್ದಿತ್ತು. ಮುಸ್ಲಿಂ ಹುಡುಗಿ ಹಿಂದೂ ಧಾರ್ಮಿಕ ಗೀತೆಯನ್ನ ಹಾಡಬಾರದು ಅಂತ ಟೀಕೆಗಳು ಬಂದವು. ಆದ್ರೆ ಸುಹಾನಾ ಧೈರ್ಯದಿಂದ ಪ್ರತಿಕ್ರಿಯಿಸಿದ್ರು. ಅವರು ಮತ್ತೊಂದು ಹಾಡು ನೀನೇ ರಾಮ ನೀನೇ ಶ್ಯಾಮ ಅಂತ ಹಾಡಿ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿದ್ರು. ನಾನು ಇಲ್ಲಿ ಹಾಡಲು ಬಂದಿದ್ದೇನೆ, ನನಗೆ ಪ್ರತಿಭೆ ಇರೋದ್ರಿಂದ ನನ್ನನ್ನ ಆಯ್ಕೆ ಮಾಡಲಾಗಿದೆ, ಹಾಡು ಹಾಡುತ್ತಾ ಸಂಗೀತ ಕಲಿಯಲು ಈ ವೇದಿಕೆಗೆ ಬಂದಿದ್ದೇನೆ ಅಂತ ಅವರು ಹೇಳಿದ್ರು. ಇದರಿಂದ ಸುಹಾನಾ ಅವರು ರಾತ್ರೋರಾತ್ರಿ ಖ್ಯಾತಿಯನ್ನ ಪಡೆಯುತ್ತಾರೆ. ರಾಜ್ಯದ ಮೂಲೆ ಮೂಲೆಯಲ್ಲಿ ಸಂಗೀತ ಕಾರ್ಯಕ್ರಮಗಳನ್ನ ನೀಡ್ತಾರೆ, ಸಿನಿಮಾಗಳಲ್ಲಿ ಹಿನ್ನೆಲೆ ಗಾಯನ ಮಾಡ್ತಾರೆ. ಅವರ ಧ್ವನಿ ಮಧುರ ಮತ್ತು ಅವರ ಧೈರ್ಯ ಸಮಾಜಕ್ಕೆ ಪ್ರೇರಣೆಯಾಗಿದೆ. ಇನ್ನು ಸುಹಾನಾ ಅವರು ಯಕ್ಷಗಾನದಲ್ಲಿ ಸಕ್ರಿಯರಾಗಿದ್ದಾರೆ ಮತ್ತು ಕನ್ನಡ ಸಿನಿಮಾ ರಂಗದಲ್ಲಿ ಹಲವು ಪ್ರಾಜೆಕ್ಟ್ ಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇವರು ಇನ್ಸ್ಟಾಗ್ರಾಮ್ ನಲ್ಲಿ 2,98,000 ಫಾಲೋವರ್ಸ್ ಗಳನ್ನ ಹೊಂದಿದ್ದಾರೆ. ಅಲ್ಲಿ ಅವರು ತಮ್ಮ ಸಂಗೀತ ಮತ್ತು ಜೀವನದ ಕ್ಷಣಗಳನ್ನ ಹಂಚಿಕೊಳ್ತಾ ಇದ್ದಾರೆ. ಇನ್ನು ಸರಿಗಮಪ ಸಂಚಿಕೆ ಪ್ರಸಾರವಾದ ನಂತರ ಸುಹಾನಾ ಅವರ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ನೆಗೆಟಿವ್ ಕಮೆಂಟ್ ಗಳು ಹರಿದು ಬಂದವು. ಮಾಧ್ಯಮಗಳಲ್ಲಿ ತೀವ್ರ ಚರ್ಚೆಗಳು ಕೂಡ ನಡೆದಿದ್ವು. ಮುಸ್ಲಿಂ ಮೌಲ್ಯಗಳು ಅವರನ್ನ ಟೀಕಿಸಿದ್ರು. ಇಸ್ಲಾಂ ನಲ್ಲಿ ಇಂತಹ ಹಾಡುಗಳು ನಿಷಿದ್ಧ ಅಂತ ಹೇಳಿದ್ರು. ಆದ್ರೆ ಸುಹಾನಾ ತಲೆ ಕೆಡಿಸಿಕೊಂಡಿರ್ಲಿಲ್ಲ. ಅವರು ಮುಕುಂದ ಮುರಾರಿ ಹಾಡನ್ನ ಹಾಡುವ ಮೂಲಕ ಉತ್ತರವನ್ನ ನೀಡಿದ್ರು. ಇದು ಧರ್ಮಗಳ ಏಕತೆಯನ್ನ ಸಾರುವ ಹಾಡನ್ನ ಹಾಡುವ ಮೂಲಕ ಎಲ್ಲರ ಬಾಯಿಯನ್ನ ಮುಚ್ಚಿಸಿದ್ರು. ಇನ್ನು ಈ ವಿವಾದಗಳಿಂದಲೇ ಇವರು ಹೆಚ್ಚು ಖ್ಯಾತಿಯನ್ನ ಪಡೆಯುತ್ತಾರೆ. ಸಮಾಜದಲ್ಲಿ ಧಾರ್ಮಿಕ ಸೌಹಾರ್ದತೆಯ ಬಗ್ಗೆ ಚರ್ಚೆಗಳು ಆರಂಭವಾದವು. ಸುಹಾನಾ ಅವರು ಹೇಳಿದಂತೆ ಪರಸ್ಪರ ಪ್ರೀತಿ ಇದೆ ಸಾಕು, ನಮ್ಮ ನಂಬಿಕೆಗಳು ಮುಂದುವರಿಯಲಿದೆ, ಬದಲಾಗುವ ಅವಶ್ಯಕತೆ ಇಲ್ಲ. ಇದು ಅವರ ಧೈರ್ಯವನ್ನ ತೋರಿಸುತ್ತೆ. ಇಂತಹ ವಿವಾದಗಳು ಕನ್ನಡ ರಿಯಾಲಿಟಿ ಶೋಗಳಲ್ಲಿ ಸಾಮಾನ್ಯ. ಆದ್ರೆ ಸುಹಾನಾ ಅವರಂತಹ ಕಲಾವಿದರು ಸಮಾಜದ ರೂಢಿಗಳನ್ನ ಒಡೆಯುತ್ತಾರೆ. ಉದಾಹರಣೆಗೆ ಇತರ ಗಾಯಕರು ಸಹ ಧರ್ಮೀಯ ಗೀತೆಗಳನ್ನ ಹಾಡಿ ಖ್ಯಾತಿ ಪಡೆದಿದ್ದಾರೆ. ಆದ್ರೆ ಸುಹಾನಾ ಅವರ ಕೇಸ್ ವಿಶೇಷವಾಗಿ ಗಮನ ಸೆಳೆಯಿತು, ಯಾಕಂದ್ರೆ ಅವರು ಬುರ್ಕಾವನ್ನ ಧರಿಸಿ ಹಾಡನ್ನ ಹಾಡಿತ್ತು. ಇನ್ನು ಸರಿಗಮಪ ನಂತರ ಸುಹಾನಾ ಅವರು ಸಿನಿಮಾ ರಂಗದಲ್ಲೂ ಕೂಡ ಕಾಲಿಡುತ್ತಾರೆ. ಹಲವಾರು ಕನ್ನಡ ಸಿನಿಮಾಗಳಲ್ಲಿ ಹಿನ್ನೆಲೆ ಗಾಯಕರಾಗಿ ಆಡಿದ್ದಾರೆ. ರಾಜ್ಯಾದ್ಯಂತ ಸಂಗೀತ ಕಚೇರಿಗಳನ್ನ ನೀಡ್ತಾ ಇದ್ದಾರೆ. ಅವರು ಯಕ್ಷಗಾನದಲ್ಲಿ ಸಹ ನಿಪುಣರಾಗಿದ್ದು, ಇದು ಅವರ
ಗಾಯನಕ್ಕೆ ವಿಶೇಷ ಆಯಾಮ ನೀಡಿದೆ. ಇವರ ಧ್ವನಿ ಕ್ಲಾಸಿಕಲ್ ಮತ್ತು ಫೋಕ್ ಸ್ಟೈಲ್ಗಳಲ್ಲಿ ಪರಿಣಿತ ಹೊಂದಿದ್ದಾರೆ. ಇನ್ನು ಸುಹಾನಾ ಸೈಯದ್ ಅವರು ಸಾಮಾಜಿಕ ಕಾರ್ಯಕ್ರಮದಲ್ಲಿ ಸಹ ತೊಡಕೊಂಡಿದ್ದಾರೆ. ಮಹಿಳಾ ಸಬಲೀಕರಣದ ಬಗ್ಗೆ ಮಾತನಾಡ್ತಾರೆ. ಅವರ ಯೂಟ್ಯೂಬ್ ಕ್ಲಿಪ್ಗಳು ವೈರಲ್ ಆಗಿವೆ. ಅಭಿಮಾನಿಗಳು ಅವರನ್ನ ಧೈರ್ಯದ ಗಾಯಕಿ ಅಂತ ಕರೀತಾರೆ. ಇನ್ನು ಸುಹಾನಾ ಅವರ ಸಂಗಾತಿ ಬಗ್ಗೆ ಹೇಳೋದಾದ್ರೆ ಅವರ ಹೆಸರು ನಿತಿನ್ ಶಿವಾಂಶ್ ಅಂತ. ಇವರು ಒಬ್ಬ ಪ್ರಸಿದ್ಧ ರಂಗಭೂಮಿ ಕಲಾವಿದ. ಅವರು ನೀನಾಸಂ ರಂಗ ತರಬೇತಿ ಕೇಂದ್ರದಲ್ಲಿ ತರಬೇತಿಯನ್ನು ಪಡಿತಾ ಇದ್ದಾರೆ. ನೀನಾಸಂ ಕರ್ನಾಟಕದ ಪ್ರಸಿದ್ಧ ರಂಗಭೂಮಿ ಸಂಸ್ಥೆ. ಅಲ್ಲಿ ಹಲವಾರು ಪ್ರಸಿದ್ಧ ನಟರು ತರಬೇತಿಯನ್ನ ಪಡೆದಿದ್ದಾರೆ. ನಿತಿನ್ ಮತ್ತು ಸುಹಾನಾ ಕಳೆದ 16 ವರ್ಷಗಳಿಂದ ಗೆಳೆಯರು. ಅವರ ಒಡನಾಟ ಈಗ ದಾಂಪತ್ಯ ಜೀವನಕ್ಕೆ ಪ್ರೇರಣೆಯಾಗಿದೆ. ಇನ್ನು ಸುಹಾನಾ ಅವರು ಇನ್ಸ್ಟಾಗ್ರಾಮ್ ನಲ್ಲಿ ಈ ಬಗ್ಗೆ ಹಂಚಿಕೊಂಡಿದ್ದಾರೆ. ಹೃದಯಗಳ ಭಾಷೆ ಎಲ್ಲವನ್ನ ಮೀರಿದ್ದು, ಪ್ರತಿ ಸಾಲು, ಪ್ರತಿ ಸಂಶಯ ಮತ್ತು ಪ್ರತಿ ಭಯದ ಮೌನದಲ್ಲಿಯೂ ಕೂಡ ನಮ್ಮನ್ನ ಹಿಡಿದಿಟ್ಟಿದ್ದು ಪ್ರೀತಿ. ಇದು ಅಂತರಧರ್ಮೀಯ ಮದುವೆಯಾಗಿದ್ದು ಸಮಾಜಕ್ಕೆ ಸಂದೇಶ ನೀಡುತ್ತದೆ. ನಿತಿನ್ ಅವರು ಹಲವಾರು ನಾಟಕಗಳಲ್ಲಿ ನಟಿಸಿದ್ದಾರೆ. ಅವರ ಕಲೆ ಸುಹಾನಾ ಅವರ ಸಂಗೀತದೊಂದಿಗೆ ಭವಿಷ್ಯದಲ್ಲಿ ಸಂಯೋಜನೆಯಾಗಬಹುದು. ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಸುಹಾನಾ ಮತ್ತು ನಿತಿನ್ ಜೋಡಿಗೆ ಶುಭಾಶಯಗಳ ಮಹಾಪೂರ ಹರಿದು ಬಂದಿದೆ. ಅಭಿಮಾನಿಗಳು ಕ್ಯೂಟ್ ಜೋಡಿ ಅಂತ ಕರೀತಾ ಇದ್ದಾರೆ. ಫೋಟೋಗಳು ವೈರಲ್ ಆಗ್ತಾ ಇವೆ. ನ್ಯೂಸ್ ಚಾನೆಲ್ಗಳು ಮತ್ತು ಯೂಟ್ಯೂಬ್ ಗಳು ಇದರ ಬಗ್ಗೆ ಚರ್ಚಿಸ್ತಾ ಇದ್ದಾರೆ. ಆದ್ರೆ ಕೆಲವು ನೆಗೆಟಿವ್ ಕಮೆಂಟ್ ಗಳು ಸಹ ಬಂದಿವೆ. ಆದ್ರೆ ಬಹುತೇಕ ಪಾಸಿಟಿವ್ ಗಳು ಬಂದಿವೆ. ಇನ್ನು ಸುಹಾನಾ ಅವರ ಸಂಗಾತಿ ಬಗ್ಗೆ ಹೇಳೋದಾದ್ರೆ ಅವರ ಹೆಸರು ನಿತಿನ್ ಶಿವಾಂಶ್ ಅಂತ. ಇವರು ಒಬ್ಬ ಪ್ರಸಿದ್ಧ ರಂಗಭೂಮಿ ಕಲಾವಿದ. ಅವರು ನೀನಾಸಂ ರಂಗ ತರಬೇತಿ ಕೇಂದ್ರದಲ್ಲಿ ತರಬೇತಿಯನ್ನು ಪಡಿತಾ ಇದ್ದಾರೆ. ನೀನಾಸಂ ಕರ್ನಾಟಕದ ಪ್ರಸಿದ್ಧ ರಂಗಭೂಮಿ ಸಂಸ್ಥೆ. ಅಲ್ಲಿ ಹಲವಾರು ಪ್ರಸಿದ್ಧ ನಟರು ತರಬೇತಿಯನ್ನ ಪಡೆದಿದ್ದಾರೆ. ನಿತಿನ್ ಮತ್ತು ಸುಹಾನಾ ಕಳೆದ 16 ವರ್ಷಗಳಿಂದ ಗೆಳೆಯರು. ಅವರ ಒಡನಾಟ ಈಗ ದಾಂಪತ್ಯ ಜೀವನಕ್ಕೆ ಪ್ರೇರಣೆಯಾಗಿದೆ. ಇನ್ನು ಸುಹಾನಾ ಅವರು ಇನ್ಸ್ಟಾಗ್ರಾಮ್ ನಲ್ಲಿ ಈ ಬಗ್ಗೆ ಹಂಚಿಕೊಂಡಿದ್ದಾರೆ. ಹೃದಯಗಳ ಭಾಷೆ ಎಲ್ಲವನ್ನ ಮೀರಿದ್ದು, ಪ್ರತಿ ಸಾಲು, ಪ್ರತಿ ಸಂಶಯ ಮತ್ತು ಪ್ರತಿ ಭಯದ ಮೌನದಲ್ಲಿಯೂ ಕೂಡ ನಮ್ಮನ್ನ ಹಿಡಿದಿಟ್ಟಿದ್ದು ಪ್ರೀತಿ. ಇದು ಅಂತರಧರ್ಮೀಯ ಮದುವೆಯಾಗಿದ್ದು ಸಮಾಜಕ್ಕೆ ಸಂದೇಶ ನೀಡುತ್ತದೆ. ನಿತಿನ್ ಅವರು ಹಲವಾರು ನಾಟಕಗಳಲ್ಲಿ ನಟಿಸಿದ್ದಾರೆ. ಅವರ ಕಲೆ ಸುಹಾನಾ ಅವರ ಸಂಗೀತದೊಂದಿಗೆ ಭವಿಷ್ಯದಲ್ಲಿ ಸಂಯೋಜನೆಯಾಗಬಹುದು. ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಸುಹಾನಾ ಮತ್ತು ನಿತಿನ್ ಜೋಡಿಗೆ ಶುಭಾಶಯಗಳ ಮಹಾಪೂರ ಹರಿದು ಬಂದಿದೆ. ಅಭಿಮಾನಿಗಳು ಕ್ಯೂಟ್ ಜೋಡಿ ಅಂತ ಕರೀತಾ ಇದ್ದಾರೆ. ಫೋಟೋಗಳು ವೈರಲ್ ಆಗ್ತಾ ಇವೆ. ನ್ಯೂಸ್ ಚಾನೆಲ್ಗಳು ಮತ್ತು ಯೂಟ್ಯೂಬ್ ಗಳು ಇದರ ಬಗ್ಗೆ ಚರ್ಚಿಸ್ತಾ ಇದ್ದಾರೆ. ಆದ್ರೆ ಕೆಲವು ನೆಗೆಟಿವ್ ಕಮೆಂಟ್ ಗಳು ಸಹ ಬಂದಿವೆ. ಆದ್ರೆ ಬಹುತೇಕ ಪಾಸಿಟಿವ್ ಗಳು ಬಂದಿವೆ. ಸೊ ಸ್ನೇಹಿತರೆ, ಸುಹಾನಾ ಮತ್ತು ನಿತಿನ್ ಅವರ ಕಥೆ ಪ್ರೀತಿಯ ಶಕ್ತಿಯನ್ನ ತೋರಿಸುತ್ತೆ. ಧರ್ಮಗಳನ್ನ ಮೀರಿ ಪ್ರೀತಿ ಗೆಲ್ಲುತ್ತದೆ. ಅವರಿಗೆ ನಮ್ಮ ಶುಭಾಶಯಗಳು. ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ನಲ್ಲಿ ತಿಳಿಸಿ. ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವಂತಹ ವಿಡಿಯೋ ಮೊದಲಿಗೆ ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.